ಎಲ್ರಿಗೂ ನಮಸ್ಕಾರ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 7ನೇ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋ ಮಾತಿದು. ಶ್ಲೋಕ ಹೀಗಿದೆ: ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಪ್ರಾಮಾಣಿಕವಾದ ಮನುಷ್ಯನಿಗೆ ಗೊತ್ತಿರುತ್ತೆ, ಅರಿವಿರುತ್ತೆ, ಈ ಇಂದ್ರಿಯಗಳು ನಮ್ಮ ಮನಸ್ಸನ್ನು ಒಂದು ಕಡೆ ಇರಲಿಕ್ಕೆ ಬಿಡೋದಿಲ್ಲ, ಅಥವಾ ಈ ಮನಸ್ಸಿನ ಯೋಚನೆಗಳು ಆ ಇಂದ್ರಿಯಗಳಿಂದ ಹೊರಗೆ ಬಂದು ನಾವು ಆ ಇಂದ್ರಿಯಗಳು ಮನಸ್ಸಿನ ಆ ಆಜ್ಞೆಯ ಪ್ರಕಾರ ಏನಾದರೂ ಕೆಲಸ ಮಾಡಿದಾಗ ನಾವು ಯಾವ ಒಂದು ವಿಚಾರವನ್ನು ಕುರಿತು ಯೋಚನೆ ಮಾಡ್ತಿರ್ತೀವೋ ಅಲ್ಲಿ ಹೋಗಲಿಕ್ಕೆ ತೊಂದರೆಗಳು ಬರುತ್ತೆ ಅನ್ನೋದು ಶ್ರೀಕೃಷ್ಣನಿಗೆ ಗೊತ್ತಿದೆ. ಅದನ್ನೇ ಶ್ರೀಕೃಷ್ಣ ಹೇಳ್ತಿದ್ದಾನೆ, ಇದು ಪ್ರಾಮಾಣಿಕವಾದ ಮನುಷ್ಯನಿಗೂ ಗೊತ್ತಿರುತ್ತೆ. ಹಾಗಾಗಿ ಆ ಪ್ರಾಮಾಣಿಕ ಪ್ರಯತ್ನ ಮಾಡುವ ಆ ಮನುಷ್ಯರು ಏನು ಮಾಡ್ತಾರೆ ಅಂದರೆ, ಈ ಕರ್ಮೇಂದ್ರಿಯಗಳನ್ನು ಒಟ್ಟಿಗೆ ಕಟ್ಟುತ್ತೀನಿ, ಒಟ್ಟಿಗೆ ನಿಯಂತ್ರಿಸ್ತೀನಿ ಅನ್ನೋದನ್ನು ಅವರ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಅದನ್ನು ಹಂತ ಹಂತವಾಗಿ ಮನಸ್ಸಿನಿಂದ ನಿಗ್ರಹಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ನಂತರ ಎಷ್ಟು ಹಂತದಲ್ಲಿ ಆಗುತ್ತೋ ಅಷ್ಟು ನಿಗ್ರಹಿಸ್ಕೊಳ್ತಾರೆ. ಆದರೂ ಈ ಕರ್ಮವನ್ನು ಮಾಡಿದಾಗ ಅನಾಸಕ್ತ ಅಂತ, ಅಂದರೆ ಈ ಕೆಲಸವನ್ನು ಮಾಡಿದಾಗ ಮಾಡಬೇಕು, ಕೆಲಸ ಮಾಡ್ತೀನಿ, ಈ ಭಾವನೆಯಿಂದ ಮಾಡ್ತಾರೆ. ಹಾಗೆ ಮಾಡ್ತಿರುವಾಗ ಇಂದ್ರಿಯಗಳಿಂದ ತೊಂದರೆ ಆಗಬಹುದು, ನಾವು ಹಾಕಿಕೊಂಡ ಮಾರ್ಗದಲ್ಲಿ ಕಾರ್ಯ ಪೂರ ಆಗದೇ ಇರಬಹುದು, ನಾವು ಹಾಕಿಕೊಂಡ ಹೊತ್ತಿನಲ್ಲಿ ಆ ಕೆಲಸ ಪೂರ ಆಗದೇ ಇರಬಹುದು ಅನ್ನುವ ವಿಚಾರ ಪ್ರಾಮಾಣಿಕವಾದ ಮನುಷ್ಯನಿಗೆ ಗೊತ್ತಿರುತ್ತೆ. ಆದರೂ ಅದನ್ನೆಲ್ಲ ಬಿಟ್ಟು ಕೆಲಸವನ್ನು ಮಾಡ್ತಿರ್ತಾರೆ. ಈ ರೀತಿ ಶುರು ಮಾಡುವುದು ಏನಿದೆ, ಇದು ಆ ಕೊನೆಯ ಆ ಶಾಂತಿ ಇರಬಹುದು, ನನ್ನನ್ನಿರಬಹುದು ಪಡೀಲಿಕ್ಕೆ ಇದು ಖಂಡಿತ ಸಹಾಯ ಆಗುತ್ತೆ. ಈ ರೀತಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾನೆ. ನಾವು ನಮ್ಮ ನಿತ್ಯ ಜೀವನಗಳಲ್ಲಿ ಇದೇ ಆಗುತ್ತೆ. ನಾವು ಯಾವುದೇ ವೃತ್ತಿ ಇರಬಹುದು, ಏನೇ ಕೆಲಸ ಮಾಡ್ತಿದ್ರೂ ನಾವು ಕೊನೆಗೆ ಯೋಚನೆ ಮಾಡ್ತೀವಿ, ಇಷ್ಟು ಕೆಲಸ ಆದರೆ ಏನಾಗತ್ತೆ, ಕೆಲಸದಿಂದ ಕೊನೆಗೆ ಏನಾಗತ್ತೆ, ನಾನು ಯಾಕೆ ಮಾಡಬೇಕು, ಈ ರೀತಿ. ಇದು ಸಹಜ. ಒಂದು ಹಂತದವರೆಗೆ ಅದು ಬೇಕು. ಯಾಕಂದರೆ ನಾವು ಯಾವ ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ, ಅದರ ಪೂರ್ಣತೆಯ ಗುರಿ ಏನು, ಅದರ ಗಮ್ಯ ಏನು, ಕೊನೆಯಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಿರಬೇಕು. ಇಲ್ಲ ಅಂದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿಂದ ಯಾವುದೋ ಒಬ್ಬರು ಊರಿಗೆ ಹೊರಟವರು ಇಂತಹದ್ದೇ ಊರಿಗೆ ಹೋಗ್ತೀನಿ ಅಂತ ಗೊತ್ತಿದ್ರೆ ಮಾತ್ರ ಯಾವ ದಾರಿಯಿಂದ ಹೋದರೂ ಅಲ್ಲಿಗೆ ಹೋಗೋಕ್ಕಾಗತ್ತೆ. ಇಲ್ಲ ಅಂದರೆ ಯಾವ ಕಡೆಗೂ ಹೋಗ್ತಿರ್ತಾರೆ, ಏನೋ ಆಗತ್ತೆ. ಆದರೆ ಆ ಗುರಿ ಏನು ಅಂತ ಗೊತ್ತಿರಬೇಕು. ಆದರೆ ಆ ಗುರಿಯನ್ನು ತಲುಪಿದರೆ ನನಗೆ ಇದು ಸಿಕ್ಕತ್ತೆ, ಅದು ಸಿಕ್ಕತ್ತೆ, ಈ ರೀತಿಯ ಆಸೆಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದರೆ ಎಷ್ಟೋ ಸರ್ತಿ ನಮಗೆ ನಮ್ಮ ವೃತ್ತಿ ಜೀವನದಲ್ಲೇ ಆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿಲ್ಲದೆ ಇರುವ ನೂರಾರು ವಿಚಾರಗಳು ಆ ಕೆಲಸವನ್ನು ಬಾಧಿಸ್ತಾ ಇರುತ್ತೆ, ಆ ಕೆಲಸದ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಹಾಗಿದ್ದಾಗ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂದರೆ, ಪ್ರಾಮಾಣಿಕವಾಗಿ ನೀನು ಪ್ರಯತ್ನ ಮಾಡು. ಯಾಕಂದ್ರೆ ನಿನಗದು ಅರಿವಿರಲಿ. ನೀನು ಏನು ಮಾಡೋಕ್ಕೆ ಹೊರಟಿದ್ಯೋ ಅದು ನಿನ್ನ ಕೈಯಲ್ಲಿ ಮಾತ್ರ ಅಲ್ಲ, ಬೇರೆಯವರ ಪ್ರಕೃತಿಯ ಬೇರೆ ಪರಿಣಾಮಗಳು ಕೂಡ ಅದರ ಮೇಲೆ ಬೀರೋದ್ರಿಂದ ನಿನ್ನ ಮನಸ್ಸಿನಲ್ಲಿ ಏನು ಯೋಚನೆ ಇದೆಯೋ ಅದು ಆಗದೆ ಹೋಗಬಹುದು. ಆದರೂ ಕೆಲಸ ಮಾಡಬೇಕು, ಅದನ್ನು ಪ್ರಾಮಾಣಿಕವಾಗಿ ಮಾಡು, ಈ ರೀತಿ ಮನಸ್ಸಿನಿಂದ ಕೆಲಸ ಮಾಡು ಅಂತ ಈ ಶ್ಲೋಕದ ಅರ್ಥ. ಇದು ಇವತ್ತಿಗೂ ಎಲ್ಲ ವೃತ್ತಿಗಳಿಗೂ ಪ್ರಸ್ತುತವೇ. ಎಲ್ರಿಗೂ ನಮಸ್ಕಾರ.